ದುಷ್ಟರ ಸಂಹಾರಕ್ಕಾಗಿ ತಲೆ ಎತ್ತಿದ ದುರ್ಗಿ ನವದುರ್ಗಿ. ಅಸುರರನ್ನ ಸಂಹರಿಸಿದ ಶಕ್ತಿ ಸ್ವರೂಪಿಣಿಯೇ ದುರ್ಗಾದೇವಿ. ನವರಾತ್ರಿಯ 9 ದಿನವೂ ನವದುರ್ಗೆಯರ ಆರಾಧನೆ. ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ನವ ಅವತಾರಗಳನ್ನ ಎತ್ತಿ ಅಸುರರನ್ನ ಸಂಹರಿಸಿದ ಶಕ್ತಿ ಸ್ವರೂಪಿಣಿಯೇ ದುರ್ಗಾ ದೇವಿ. ನವರಾತ್ರಿಯ 9 ದಿನಗಳಲ್ಲಿ ನವದುರ್ಗೆಯರನ್ನಿಟ್ಟು ಪೂಜಿಸಲಾಗ್ತದೆ. ಮುಕ್ತಿ ಭುಕ್ತಿ ದಾಯಿನಿಂ ಶೈಲಪುತ್ರಿ ಪ್ರಣಾಮಮಂ. ನವದುರ್ಗೆಯರಲ್ಲಿ ಮೊದಲ ದೇವಿ ಶೈಲಪುತ್ರಿ ದೇವಿ. ಯಾರಿದು ಶೈಲಪುತ್ರಿ? ಶೈಲಪುತ್ರಿ ಶಕ್ತಿ ಏನು? ನವರಾತ್ರಿಯ ಮೊದಲನೆಯ ದಿನವನ್ನ ಪ್ರತಿಪಾದ ಎಂದು ಕರೆಯುತ್ತಾರೆ. ಈ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ. ಶೈಲಪುತ್ರಿ ಎಂದರೆ ಪರ್ವತ ರಾಜನ ಮಗಳು ಎಂದರ್ಥ. ಈಶ್ವರನ ಪತ್ನಿಯಾಗಿಯೂ ಶೈಲಪುತ್ರಿಯನ್ನ ಆರಾಧಿಸಲಾಗುತ್ತದೆ. ಶೈಲಪುತ್ರಿಯನ್ನು ಸತಿ ದೇವಿಯ ಪುನರ್ಜನ್ಮವೆಂದು ಕರೆಯಲಾಗುತ್ತದೆ. ಪತಿಯಾದ ಶಿವನನ್ನು ತಂದೆಯು ಅವಮಾನ ಮಾಡಿದ್ದಕ್ಕಾಗಿ ಸತಿ ದೇವಿಯು ತನ್ನ ತಂದೆ ಯಜ್ಞ ಮಾಡ್ತಿದ್ದ ವೇಳೆ ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಗೈಯುತ್ತಾಳೆ. ಶಿವನನ್ನ ಮರಳಿ ಪಡೆಯಲು ಅವಳು ಪುನರ್ಜನ್ಮವನ್ನ ಪಡೆಯುತ್ತಾಳೆ. ಆದರೆ ಸತಿ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋದ. ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ 16 ವರುಷ ಕಠಿಣ ತಪಸ್ಸಿನಲ್ಲಿ ತೊಡಗಿ ನಂತರ ಶಿವನನ್ನ ಪಡೆದಳು ಎಂದು ಪುರಾಣ ಹೇಳುತ್ತೆ. ಶೈಲಪುತ್ರಿಯ ಆರಾಧನೆಯಿಂದ ಸಂಪತ್ತು, ಆರೋಗ್ಯ, ಅದೃಷ್ಟ ಮತ್ತು ಸಮೃದ್ಧಿಯು ಪ್ರಾಪ್ತಿಯಾಗುತ್ತದೆ. ನವರಾತ್ರಿ ಆರಂಭವಾಗುವುದೇ ಕಲಶ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯಿಂದ. ಶೈಲಪುತ್ರಿಯ ವಿಗ್ರಹ ಅಥವಾ ಫೋಟೋವನ್ನ ಸ್ಥಾಪಿಸಿ ಕಳಶದ ಮೇಲೆ ಮಾವಿನ ಎಲೆಯನ್ನ ಕೂರಿಸಿ ಅದರ ಮೇಲೆ ತೆಂಗಿನಕಾಯಿಯನ್ನ ಇಡಿ. ದೇವಿಯನ್ನ ಪೂಜಿಸಲು ತುಪ್ಪದ ದೀಪವನ್ನ ಹಚ್ಚಿ ಪೂಜಿಸಲಾಗುತ್ತದೆ. ಶೈಲಪುತ್ರಿಗೆ ಇಷ್ಟವಾದ ಹೂವೆಂದರೆ ಅದು ಮಲ್ಲಿಗೆ. ಆದ್ದರಿಂದ ಮೊದಲ ದಿನ ಮಲ್ಲಿಗೆಯಿಂದ ಅರ್ಚಿಸಿ ಯಾವುದೇ ಪೂಜೆಯ ಆರಂಭದಲ್ಲಿ ಗಣೇಶನ ಪೂಜೆ ಪದ್ಧತಿ ಇದೆ. ಹೀಗಾಗಿ ಮೊದಲು ಗಣಪತಿಯನ್ನ ಪೂಜಿಸಿ ಷೋಡಶೋಪಚಾರ ಪೂಜೆಯನ್ನ ಆರಂಭಿಸಬೇಕು. ದೇವಿಯನ್ನ ಮೆಚ್ಚಿಸಲು ಕೀರು ಅಥವಾ ಯಾವುದೇ ಬಿಳಿ ಬಣ್ಣದ ಆಹಾರವನ್ನ ತಯಾರಿಸಿ, ಇನ್ನು ಕೆಲವರು ನವರಾತ್ರಿಯ 9 ದಿನಗಳ ವ್ರತವನ್ನ ಕೈಗೊಳ್ಳುತ್ತಾರೆ. ನೀವು ಈ ನವರಾತ್ರಿಯಲ್ಲಿ ಶೈಲಪುತ್ರಿಯನ್ನ ಆರಾಧಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.